ನಮಸ್ಕಾರ. ಇವತ್ತು ಒಂದು ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಇದು ಇನ್ಫಾರ್ಮೇಷನ್, ಇಟ್ ಈಸ್ ನಾಟ್ ಎ ಪ್ರಮೋಷನ್. ಎಂದಿನಂತೆ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಅವಶ್ಯಕತೆ ಇರ್ತಕ್ಕಂಥವ್ರು ಪುಸ್ತಕವನ್ನು ತೆಗೆದುಕೊಳ್ಬೇಕು. ನೋಡಿ, ಇವತ್ತು ಫಂಡಮೆಂಟಲ್ ಇಂಗ್ಲಿಷ್ ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, KA ಎಕ್ಸಾಮ್ಸಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷ್ ಅತ್ಯಂತ ಅವಶ್ಯಕವಾದಂತಹ ಅಂಶ ಆಗಿರ್ತಕ್ಕಂಥದ್ದು. KS ಅಲ್ಲಿ ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಇರುತ್ತೆ ಮೇನ್ಸಲ್ಲಿ. ಈ ನಿಟ್ಟಿನಲ್ಲಿ ಇಂಗ್ಲೀಷನ್ನು ತಾವು ಶೇಕ್ಸ್ಪಿಯರ್ ಅಷ್ಟು ಕಲಿಯುವ ಅವಶ್ಯಕತೆ ಇಲ್ಲ. ಇಲ್ಲಿ ಕಲಿತಕ್ಕಂತಹ ಕ್ರಮ ಯಾವುದು ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಓದಬೇಕಂತಕ್ಕಂಥದ್ದು. ನಿಮಗೆ ಇಂಗ್ಲೀಷ್ ಮಾತನಾಡಕ್ಕೆ ಬರುತ್ತೆ ಅಂದ ಮಾತ್ರಕ್ಕೆ ನಿಮಗೆ ಗ್ರಾಮರ್ ಗೊತ್ತಿದೆ ಅಂತ ಅಲ್ಲ. ಇಂತಹ ಪುಸ್ತಕದ ವಿಶಿಷ್ಟತೆ ಹೇಳ್ತಾ ಇದ್ದಾರೆ. 5500 ಪ್ರಶ್ನೆಗಳನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಪ್ರೀವಿಯಸ್ ಇಯರ್ 2002ರಿಂದ 2026, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಅವರ್ ಫಾದರ್ ಆ್ಯಂಡ್ ಮದರ್. ತಂದೆ ತಾಯಿ ಇಲ್ಲದೆ ಹೇಗೆ ನಮಗೆ ಅಸ್ತಿತ್ವವಿಲ್ಲವೋ ಅದೇ ರೀತಿಯಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲದೆ ನಮಗೆ ಅಸ್ತಿತ್ವ ಇಲ್ಲ. ಈ ನಿಟ್ಟಿನಲ್ಲಿ ಕೇಸ್ ಮೇನ್ಸಿಗೆ ಪ್ರಿಪೇರ್ ಆಗ್ತಕ್ಕಂಥವ್ರಿಗೆ ನನ್ನ ಎಥಿಕ್ಸ್ ಬುಕ್ಕು. ಈ ಎಥಿಕ್ಸ್ ಬುಕ್ಕಲ್ಲಿ ಕಂಪ್ಲೀಟಾಗಿ ನಾನು PYQಸ್ಗೆ ನನ್ನ ಕೈಯಾರೆ ಆನ್ಸರನ್ನು ಬರೆದಿದ್ದೇನೆ. ನೋಡಿ, ಕರ್ನಾಟಕದಲ್ಲಿ ಎಥಿಕ್ಸ್ಗೆ ಆನ್ಸರ್ ಬರೀತಕ್ಕಂಥವ್ರು, ಎಥಿಕ್ಸ್ ಕ್ವಶನ್ ಪೇಪರ್ಗೆ ಆನ್ಸರ್ಸ್ ಬರೀತಕ್ಕಂಥವ್ರು ಬಹಳ ರೇರು. ನಾನು ನನ್ನ ಕೈಯಾರೆ ಆನ್ಸರ್ಸ್ನ ಹೇಗೆ ಬರೀಬೇಕು, ಅಪ್ರೋಚ್ ಹೇಗಿರುತ್ತೆ ಅನ್ನುವ ಅಂಶವನ್ನು ನಿಮಗೆ ಸ್ಪಷ್ಟಪಡಿಸಿದ್ದೇನೆ. ಆಸಕ್ತರು ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕು, ಈ ಪುಸ್ತಕದ ಲಿಂಕು, ನಮ್ಮ ಎಥಿಕ್ಸ್ ಪುಸ್ತಕದ ಲಿಂಕ್ ಎರಡೂ ಸಹ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀವಿ, ತೆಗೆದುಕೊಳ್ಬೋದು. ಆನ್ಸರ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಇಟ್ ಫಾರ್ ಆಲ್ ಮೇಜರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನು ಬರೆದಕ್ಕಂಥವರು ಯಾರಪ್ಪ ಅಂದರೆ SH ಮೇಟಿ, ಸಿದ್ದು H ಮೇಟಿ ಅವರು, MA B.Ed. ಇವರ ಒಂದು ಸಂಸ್ಥೆ ಧಾರವಾಡದಲ್ಲಿ ನವೋದಯ ಸಂಸ್ಥೆ ಇರ್ತಕ್ಕಂಥದ್ದು ನಾವೆಲ್ಲ ನೋಡ್ಬೋದು. ಒಂದು ಉತ್ತಮ ದರ್ಜೆ, ಉತ್ತಮ ಕ್ವಾಲಿಟಿ ಇರ್ತಕ್ಕಂತಹ ಒಂದು ನವೋದಯ ಸಂಸ್ಥೆಯನ್ನು ಶ್ರೀಯುತರು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಈಗ ನಮಗೆ ಏನಪ್ಪ ಅಂತಂದರೆ, ಟೀಚರು, KS, KES, ಗ್ರೂಪ್ ಸಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದ್ದಾವೆ. ಈ ಪುಸ್ತಕವನ್ನು ಮಾರುಕಟ್ಟೆಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂತಹ ನನ್ನ ಕೆಲಸ ನಾನು ಮಾಡಿದ್ದೇನೆ. ಇದರ ನಿಜವಾದ ಜಡ್ಜಸ್ ಯಾರಾದರೂ ಇದ್ದರೆ ಅದು ವಿದ್ಯಾರ್ಥಿಗಳು ಮಾತ್ರ, ನಾನು ಅಲ್ಲ, ಬರೆದಂತಹ ಲೇಖಕರು ಅಲ್ಲ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ ಎನ್ನುವ ಹಾಗೆ ಪುಸ್ತಕ ಬರೆಯುವುದು ಸಹಜ ಧರ್ಮ, ಪುಸ್ತಕದ ಬಗ್ಗೆ ಮಾಹಿತಿ ಕೊಡುವುದು ಪರಧರ್ಮ ಎನ್ನುವಂತೆ ಈ ಪುಸ್ತಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಆಸಕ್ತರು ಕೆಳಗೆಲ್ಲ ಕೊಟ್ಟಿರ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡಿ ಬೈ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಈಸ್ ದಿ ಒಂಥರ ಗೋಲ್ಡನ್ ಮೈನ್, ಒಂಥರ ಬಂಗಾರದ ಒಂಥರ ಆ ಒಂದು ಗಣಿಗಾರಿಕೆ ಮಾಡಿದ ಹಾಗೆ. ಅದನ್ನು ಬಿಟ್ಟು ಯಾರಾದರೂ ಓದ್ತಿರಂದರೆ ನಿಮ್ದು ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ನಿಮಗೆ ನಾಲೆಡ್ಜ್ ಇರುತ್ತೆ, ಆದರೆ ಮಾರ್ಕ್ಸ್ ಬಂದಿರಲ್ಲ. ಕೀಪ್ ಇಟ್ ಇನ್ ಯುವರ್ ಮೈಂಡ್, ನೋಟ್ ಡೌನ್ ಇನ್ ಯುವರ್ ಬುಕ್. ಯು ಶುಡ್ ಸ್ಟಡಿ ಫಾರ್ ಮಾರ್ಕ್ಸ್, ನಾಟ್ ಫಾರ್ ನಾಲೆಡ್ಜ್. ಮಾರ್ಕ್ಸ್ಗೆ ನೀನು ಟ್ರೈ ಮಾಡು, ನಾಲೆಡ್ಜ್ ಆಟೋಮೆಟಿಕಲಿ ಬರುತ್ತೆ. ಬಟ್ ನಾಲೆಡ್ಜಿಂದ ಹೋದರೆ ಮಾರ್ಕ್ಸ್ ಬರಲ್ಲ. ಇಷ್ಟು ಹೇಳುತ್ತಾ ನನ್ನ ವಿಡಿಯೋಗೆ ವಿದಾಯ ಹೇಳ್ತಿದ್ದೇನೆ. ನಮಸ್ಕಾರ.